ಎಲ್ರಿಗೂ ನಮಸ್ಕಾರ. ಮೊದಲೇದಾಗಿ ಮಂಜು ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ ಅಂತ ಹೇಳ್ತಾ, ಈ ಬೆಂಗಳೂರಿನ ಎಲೆಕ್ಟ್ರಾನ್ ಸಿಟಿ ಬೊಮ್ಸಂದ್ರ ಈ ಕಡೆ ಜನತೆಗಳು ತುಂಬಾ ಲಾಂಗ್ ಟೈಮ್ ಇಂದ ನಮ್ ಕಡೆ ಯಾವಾಗ ಮೆಟ್ರೋ ಸ್ಟಾರ್ಟ್ ಆಗುತ್ತೆ ಅಂತ ತುಂಬಾ ವೇಟ್ ಮಾಡ್ತಾ ಇದ್ರು. ಅದಕ್ಕೀಗ ಟೈಮು ಕೂಡ ಬಂದಿದೆ. ಆಗಸ್ಟ್ 10ನೇ ತಾರೀಕು ಭಾರತದ ಪ್ರಧಾನಿ ಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಎಲ್ಲೋ ಲೈನ್ ಮೆಟ್ರೋನ ಉದ್ಘಾಟನೆ ಮಾಡಿದ್ದಾರೆ. ಈ ಒಂದು ಎಲ್ಲೋ ಲೈನ್ ಮೆಟ್ರೋ ಎಷ್ಟು ಡಿಸ್ಟೆನ್ಸ್ ಕವರ್ ಆಗುತ್ತೆ, ಅದ್ರ ಮಧ್ಯೆ ಎಷ್ಟು ಸ್ಟೇಷನ್ಗಳು ಬರ್ತವೆ, ಅದ್ರ ಪ್ರೈಸ್ ಎಷ್ಟು, ಎಲ್ಲವನ್ನು ನೋಡೋಣ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮತ್ತೆ ಹೊಸಬ್ರು ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಎಲ್ಲೋ ಲೈನ್ ಮೆಟ್ರೋ ಬಂದ್ಬಿಟ್ಟು ಸುಮಾರು 7,600 ಕೋಟಿಯಷ್ಟು ವೆಚ್ಚದಲ್ಲಿ ನಿರ್ಮಾಣ ಮಾಡಿದಾರಂತೆ. ಮತ್ತೆ ಈ ಒಂದು RV ರೋಡ್ ಇಂದ, ಈ ಮೆಟ್ರೋ RV ರೋಡ್ ಇಂದ ಬೊಮ್ಸಂದ್ರವರೆಗೂ ಕನೆಕ್ಟ್ ಆಗುತ್ತಂತೆ. ಮತ್ತೆ ಈ ಒಂದು 16 ಸ್ಟೇಷನ್ ಏನೋ ಬರ್ತಾವಂತೆ ಈ ಮೆಟ್ರೋ ಮಧ್ಯದಲ್ಲಿ. ಸುಮಾರು 19 ಕಿಲೋಮೀಟರ್ ಅಷ್ಟು ಕವರ್ ಆಗುತ್ತೆ. ಟೋಟಲ್ ಆಗಿ 16 ಸ್ಟೇಷನ್ ಕವರ್ ಆಗ್ತಾವಂತೆ ಮಧ್ಯೆ ಈ RV ರೋಡ್ ಇಂದ ಬೊಮ್ಸಂದ್ರವರೆಗೂ. ಇದ್ರ ಪ್ರೈಸ್ ನೋಡ್ತಾ ಹೋದ್ರೆ ಅದು ಡಿಪೆಂಡ್ ಅಪಾನ್ ದ ಸ್ಟೇಷನ್. ಇವಾಗ ನೀವೇನಾದ್ರೂ ಸ್ಟಾರ್ಟಿಂಗ್ ಅಲ್ಲಿ ಹತ್ಕೊಂಡ್ರಿ, ಒಂದ್ ಸ್ಟಾಪ್ 2 ಸ್ಟಾಪ್ ಅಂತಂದ್ರೆ 10 ರೂಪಾಯಿ, ಎಂಡ್ ಟು ಎಂಡ್ ಹೋಗ್ತಾ ಇದ್ದೀರಾ ಅಂತ ಅಂದ್ರೆ 90 ರೂಪಾಯಿ. ಡಿಪೆಂಡ್ ಅಪಾನ್ ದ ಸ್ಟೇಷನ್ ಮೇಲೆ ಹೋಗುತ್ತೆ. ಅದು ನಿರ್ದಿಷ್ಟ ಇಷ್ಟು ಅಂತ ಫಿಕ್ಸ್ ಮಾಡಿರ್ತಾರೆ. ಆದ್ರೂ ಆ ಬೇಸಿಸ್ ಮೇಲೆ ಪ್ರೈಸ್ ನ ಇದ್ ಮಾಡಿರ್ತಾರೆ. ಈ ಮೆಟ್ರೋ ಬರೋಕ್ಕಿಂತ ಮುಂಚೆ ಏನಾಗಿತ್ತು ಅಂತಂದ್ರೆ, ಈ ಎಲೆಕ್ಟ್ರಾನ್ ಸಿಟಿ ಬೊಮ್ಸಂದ್ರ ಅಲ್ಲೆಲ್ಲ ತುಂಬಾನೇ ಟೈಮ್ ಕನ್ಸ್ಯೂಮ್ ಆಗೋದು. ಈ ಕಡೆ ಮೆಜೆಸ್ಟಿಕ್ ಕಡೆ ಬರ್ಬೇಕಂತ ಅಂದ್ರೆ ಹೆವಿ ಟ್ರಾಫಿಕ್ ಇರೋದು, ತುಂಬಾ ಟೈಮ್ ಎಲ್ಲ ಕನ್ಸ್ಯೂಮ್ ಆಗೋದು. ಏನಾದ್ರೂ ಈಗ ಎಮರ್ಜೆನ್ಸಿ ಕೆಲಸ ಇತ್ತು ಅಂತಂದ್ರೆ ಬೇಗ ಬರಕ್ ಆಗ್ತಾ ಇರ್ಲಿಲ್ಲ, ತುಂಬಾ ಟ್ರಾಫಿಕ್ ಇರೋದ್ರಿಂದ. ಈಗ ಮೆಟ್ರೋ ಸ್ಟಾರ್ಟ್ ಆಗಿರೋದ್ರಿಂದ ತುಂಬಾನೇ ಟೈಮು ಕನ್ಸ್ಯೂಮ್ ಆಗುತ್ತೆ. ಟ್ರಾಫಿಕ್ ಕೂಡ ಕಮ್ಮಿ ಆಗ್ಬೋದು ಅಂತ ಅನ್ನಿಸ್ತೈತೆ. ನೋಡ್ಬೇಕು ಇನ್ನ ಏನಾಗುತ್ತೆ ಅಂತ. ಈ ಮೆಟ್ರೋ ಸ್ಟಾರ್ಟ್ ಆಗಿರೋದು ನಿಮಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ. ಈ ತರದ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.